ಅಯ್ಯೋ ಬಿಗ್ ಬಾಸ್ ನೋಡ್ತಾ ಇರ ಅಂತ ಹೇಳಿ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಆಯ್ತಾ. ಮತ್ತೆ ನಾವು ಯಾವ ನ್ಯೂಸ್ ಚಾನಲ್ ಬಿಟ್ರೆ ಬೇರೆ ಏನು ನೋಡೋದಿಲ್ಲ. ಸೀರಿಯಲ್ ಚಾನಲ್ಗಳನ್ನಂತೂ ನೋಡೋದೇ ಇಲ್ಲ. ಯಾಕಂದ್ರೆ ಸೀರಿಯಲ್ ಚಾನಲ್ಗಳು ಬಂದ್ಬಿಟ್ಟು ಎಷ್ಟೋ ಫ್ಯಾಮಿಲಿಗಳು ಹಾಳಾಗಿ ಹೋಗಿದ್ದಾವೆ. ಯಾವ ಹೆಣ್ಮಕ್ಳು ಸಮೇತ ಒಂದು ಕಂಟ್ರೋಲಲ್ಲಿ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ಎಷ್ಟೋ ಫ್ಯಾಮಿಲಿಗಳು ಹಾಳಾಗೋಗಿದೆ ಆಯ್ತಾ. ಅದರಿಂದ ಮಕ್ಕಳ ಎಜುಕೇಶನ್ ಹಾಳಾಗೋಗಿದೆ ಆಯ್ತಾ. ಮನೆಯಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ಲ. ಹಸ್ಬೆಂಡ್ ವೈಫ್ ಅಲ್ಲಿ ಕೋಆರ್ಡಿನೇಷನ್ಸ್ ಇಲ್ಲ. ಹಿರಿಯರನ್ನು ಸರಿಯಾಗಿ ನೋಡೋದಿಲ್ಲ. ಆ ಸೀರಿಯಲ್ ಅಲ್ಲಿ ತೋರಿಸೋದು ಎಲ್ಲ ಮನೆ ಹಾಳು ಮಾಡೋಂಥದನ್ನೇ ತೋರಿಸ್ತಾರೆ. ಅದನ್ನು ಗಂಟೆಗಟ್ಟಲೆ ರಿಪೀಟೆಡ್ ಆಗಿ ತೋರಿಸ್ತಾರೆ. ಕರೆಕ್ಟ್ ಆಗಿ ಮೈಂಡಿಗೆ ಅದು ಟ್ಯೂನ್ ಆಗಬೇಕು ಆ ರೀತಿಯಲ್ಲಿ ಸೀರಿಯಲ್ಗಳನ್ನ ತೆಗಿತಾ ಇದ್ದಾರೆ. ಎಷ್ಟೋ ಫ್ಯಾಮಿಲಿಗಳು ಹಾಳಾಗೋಗಿದೆ ಹೇಳಕ್ ತುಂಬಾ ಬೇಜಾರಾಗುತ್ತೆ ಆಯ್ತಾ. ಇಂಥದ್ದೆಲ್ಲ ತೋರಿಸೋದಕ್ಕಿಂತನೂ ಜನಕ್ಕೆ ಅನುಕೂಲವಾಗಂಥದ್ದು, ಸಂಸಾರ ಒಂದಾಗುವಂಥದ್ದನ್ನ ತೋರಿಸಿದ್ರೆ ತುಂಬಾ ಸಮಾಜದಲ್ಲಿ ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ ಚಾನಲ್ಗಳು. ಅವುಗಳು TRPಗೋಸ್ಕರ ಏನೇನೋ ಮಾಡ್ತಾರೆ. ಅದರಿಂದ ಜೀವನ ಹಾಳಾಗುತ್ತೆ ಅನ್ನೋದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದಂಗೆ ಡೈರೆಕ್ಷನ್ಸ್ಗಳು ಮಾಡ್ತಾರೆ ಆಯ್ತಾ. ಇದನ್ನ ಕೇಳಕ್ಕೆ ಬಹಳ ಬೇಜಾರಾಗುತ್ತೆ ಆಯ್ತಾ. ಮತ್ತೆ ನಾವು ಬಿಗ್ ಬಾಸ್ ಚಾನಲ್ ನೋಡೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಚಾನಲ್ ಮಾಡಿದ್ರೆ ಒಳ್ಳೆಯವರಿಗೆ, ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅಂಥವನ್ನ ಕರೆಸಿಬಿಟ್ಟು ಅವನ ಒಂದು ವ್ಯಕ್ತಿತ್ವವನ್ನು ತೋರಿಸಿದ್ರೆ ಅನುಕೂಲ ಆಗುತ್ತೆ. ಸುಮ್ಮನೆ ಈ ಬೇಡವಾದವರು ಬೇಕಾದಷ್ಟು ಹಣವಂತರನ್ನ ಕರ್ಕೊಂಡ್ಬಂದು ಚಾನಲ್ ಅಲ್ಲಿ ಆಟ ಆಡಿಸಿ ಅವರಿಗೋಸ್ಕರ ವೋಟಿಂಗ್ ಮಾಡ್ಕೊಂಡು ಅವರು ದುಡ್ಡು ತಗೊಂಡು ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಆದ್ರಿಂದ ಸರ್, ಸೀರಿಯಲ್ ಅಲ್ಲಿ ಬರೀ ಅತ್ತಿ ಸೊಸೆ ಜಗಳನೇ ಜಾಸ್ತಿ ಇರುತ್ತಾ? ತುಂಬಾ ಇದೆ. ಅತ್ತೆ ಸೊಸೆ ಜಗಳ ಅಂದ್ರೆ ಮೊದ್ಲಿಂದ ಅತ್ತೆ ಸೊಸೆ ಅಂದ್ರೆ ಆಗೋದಿಲ್ಲ ಸಮಾಜದಲ್ಲಿ. ಅದ್ರಲ್ಲೂ ಸೀರಿಯಲ್ಗಳನ್ನ ನೋಡ್ಬಿಟ್ರಂತೂ ಕರೆಕ್ಟ್ ಮೈಂಡ್ ಟ್ಯೂನಿಂಗ್ ಆಗುತ್ತೆ, ತಲೆಗೆ ಹೊಡೆದಂಗ ಆಗುತ್ತೆ, ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ, ಅದು ಸ್ಟ್ಯಾಕ್ ಆಗ್ಬಿಡುತ್ತೆ. ಅದು ಯಾವ ರೀತಿ ಮಾಡ್ಬೇಕು ಅಂತೇಳಿ. ಅದಲ್ದೇನೆ ಒಬ್ರನ್ನ ಕೊಲೆ ಮಾಡೋದು ಹೇಗೆ, ಒಬ್ರನ್ನ ಮೋಸ ಮಾಡೋದು ಹೇಗೆ, ಒಬ್ಬರನ್ನ ಚೀಟಿಂಗ್ ಮಾಡೋದು ಹೇಗೆ, ಒಂದು ಫ್ಯಾಮಿಲಿ ಒಡೆಯೋದು ಹೇಗೆ, ಇದು ಬಿಟ್ರೆ ಸೀರಿಯಲ್ಗಳಲ್ಲಿ ಥೀಮ್ ಅನ್ನೋದೇ ಇಲ್ಲ. ಜೀರೋ, ಒಳ್ಳೆ ಥೀಮ್ ಇರೋದೇ ಜೀರೋ ಇದೆ ಆಯ್ತಾ. ಹಾಗಾಗಿ ಸೀರಿಯಲ್ಗಳನ್ನ ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಏನು, ಹೆಂಗಸರು ರಾತ್ರಿ 7 ಗಂಟೆ ಮೇಲೆ ಟಿವಿ ಮುಂದೆ ಕೂತ್ಕೊಂಡ್ರೆ 10-11 ಗಂಟೆ ತನಕ ಟಿವಿಯಿಂದ ಹೇಳೋದಿಲ್ಲ, ಯಾರ ಮಾತು ಕೇಳೋದಿಲ್ಲ, ಮಕ್ಳಿಗೊಂದು ಎಜುಕೇಶನ್ ಕೊಡೋದಿಲ್ಲ. ಎಜುಕೇಟೆಡ್ ಪೀಪಲ್ಲೇ ಮುಂದೆ ಟಿವಿ ಮುಂದೆ ಕೂತ್ಕೊಳ್ತಾರೆ. ಅನ್ಎಜುಕೇಟೆಡ್ ಬಿಡಿ, ಅವ್ರು ನೋಡ್ಲಿ ಏನೋ ಮಾಡ್ಕೊಳ್ಳಿ. ಆದ್ರೆ ಎಜುಕೇಶನ್ ಇರೋ ಲೇಡೀಸ್ಗಳೇ ಆಫೀಸಿಂದ ಬಂದ ತಕ್ಷಣ ಸೀರಿಯಲ್ ನೋಡೋದ್ರಲ್ಲಿ ನಿಪುಣರಾಗಿರ್ತಾರೆ ಆಯ್ತಾ. ಮನೆಯಲ್ಲಿ ಅಡಿಗೆ ಆಗೋದು 10-11 ಗಂಟೆಗೆ ಆದ್ರೂ ಆಯ್ತು, ಇಲ್ಲಾಂದ್ರೂ ಇಲ್ಲ. ಸೀರಿಯಲ್ ಇಂದ ಮನೇಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಜಗಳ ತುಂಬಾ ಸ್ಟಾರ್ಟ್ ಆಗಿದೆ. ಅದೇ ಹೇಳ್ದಲ್ಲ, ಕೋಆರ್ಡಿನೇಷನ್ ಇಲ್ಲ. ಹಸ್ಬೆಂಡ್ ವೈಫ್ ಒಂದು ಫ್ಯಾಮಿಲಿ ಕೋಆರ್ಡಿನೇಷನ್ ಇಲ್ದಂಗ ಹೋಗಿದೆ ಆಯ್ತಾ. ಇಂಥ ಸೀರೆಗಳನ್ನ ತೆಗೆದು ಜನಗಳನ್ನ ಹಾಳು ಮಾಡೋದಕ್ಕಿಂತನೂ ಆ ಚಾನಲ್ಗಳನ್ನ ಕ್ಲೋಸ್ ಮಾಡೋದೇ ಬೆಸ್ಟ್. ಯಾವ ತರ ಬರ್ಬೇಕು ಸರ್ ನಿಮ್ ಪ್ರಕಾರ? ಒಂದು ಜನಪರವಾಗಿ ಬರಬೇಕು. ಜನರಲ್ಲಿ ಒಂದು ರೀತಿಯಲ್ಲಿ ಸೌಹಾರ್ದತೆ ಬೆಳೆಯುವಂಥದ್ದು ಬರಬೇಕು. ಫ್ಯಾಮಿಲಿಗಳಲ್ಲಿ ಕೋಆರ್ಡಿನೇಷನ್ ಇರುವಂತ ಸೀರಿಯಲ್ಗಳು ಬರಬೇಕು. ಹಳೆ ಪಿಕ್ಚರ್ಗಳು ನೋಡಿ, ಹಳೆ ಪಿಕ್ಚರ್ಗಳಿಗೂ ಈಗಿನ ಪಿಕ್ಚರ್ಗಳಿಗೂ ಎಷ್ಟು ಡಿಫರೆನ್ಸ್ ಇದೆ. ಎಂತ ಥೀಮ್ಗಳು ಇರೋದು ಹಳೆ ಪಿಕ್ಚರ್ಗಳು ನೋಡಿದ್ರೆ ತಲೆಯಲ್ಲಿ ಉಳ್ಕೊಂಡು ಹೋಗೋದು. ಅದರಲ್ಲಿ ಕೆಟ್ಟದನ್ನ ತೋರಿಸ್ತಾನೆ, ಒಳ್ಳೇದನ್ನ ತೋರಿಸ್ತಾನೆ. ಆದ್ರೆ ನಾವು ಥಿಯೇಟ್ರಿಂದ ಹೊರಗಡೆ ಬಂದಾಗ ನಮಗೆ ಅನ್ಸೋದು ಅದ್ರಲ್ಲಿ ಒಳ್ಳೇದನ್ನ ನಾವು ತಗೊಂಡ್ ಬರ್ತಾ ಇದ್ವಿ. ಇವಾಗಿನ ಪಿಕ್ಚರ್ಗಳು ಹಾಗಲ್ಲ. ಈಗಿನ ಪಿಕ್ಚರ್ಗಳು ಕೆಟ್ಟದ್ದು ಇರುತ್ತೆ, ಒಳ್ಳೇದಿರುತ್ತೆ. ಆದ್ರೆ ಕೆಟ್ಟದನ್ನ ಜಾಸ್ತಿ ತುಂಬಿ ಅದೇ ಮೈಂಡಿಗೆ ಟ್ಯೂನ್ ಆಗಿ ಹೊರಗಡೆ ಬರ್ಬೇಕಾದ್ರೆ ಅವ್ನ ಸುಲಿಗೆ ಮಾಡೋದು ಹೇಗೆ, ಕಳ್ತನ ಮಾಡೋದು ಹೇಗೆ, ಒಬ್ರನ್ನ ಹೊಡೆಯೋದು ಹೇಗೆ, ಒಬ್ರನ್ನ ಕೊಲೆ ಮಾಡೋದು ಹೇಗೆ, ಇಂಥದನ್ನೇ ತಲೆಯಲ್ಲಿ ಹಾಕೊಂಡ್ ಬರ್ತಾನೆ ಪಿಕ್ಚರ್ ನೋಡಿ ಹೊರಗಡೆ ಬರ್ಬೇಕಾದ್ರೆ. ಈಗಿನ ಪಿಕ್ಚರ್ಗಳು ಹಾಗೇನೆ. ಹಳೆ ಪಿಕ್ಚರ್ ನೋಡಿದ್ರೆ ಎಷ್ಟು ಒಂದು ಕೌಟುಂಬಿಕ ಪಿಕ್ಚರ್ಗಳು, ಫ್ಯಾಮಿಲಿ ಫಿಲ್ಮ್ಸ್ ನೋಡಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇರೋದನ್ನೇ ಅಲ್ಲಿ ತೋರಿಸ್ತಿದಾರೇನಪ್ಪ. ಅದು ರಿಸೆಂಬ್ಲೆನ್ಸ್, ನಮ್ದು ರೆಪ್ಲಿಕಾ. ನಮ್ಮ ಫ್ಯಾಮಿಲಿಯಲ್ಲಿ ಹೇಗಿದೆ, ನಾನು ಹೇಗಿದೆ ಅದನ್ನೇ ತೋರಿಸ್ತಾರಂತ ಅಂತ ಭಾವನೆ ಬರ್ತಾ ಇತ್ತು. ನಾನು ಈ ರೀತಿ ಮಾಡಬಾರ್ದು ಅಂತೇಳಿ ಕನ್ವರ್ಟ್ ಆಗ್ತಿದ್ದ ಮನುಷ್ಯ ಹಳೆ ಪಿಕ್ಚರ್ಗಳಲ್ಲಿ. ಈಗಿನ ಪಿಕ್ಚರ್ಗಳಲ್ಲಿ ಕೊಲೆ ಮಾಡೋದು, ಸುಲಿಗೆ ಮಾಡೋದು, ದರೋಡೆ ಮಾಡೋದು. ಈಗ ಮನೇಲಿರೋ ಹೆಣ್ಮಕ್ಳ ಜೊತೆ ಚಿಕ್ಕ ಮಕ್ಕಳು ಸೀರಿಯಲ್ ನೋಡ್ತಾರೆ, ಅವ್ರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ಚಿಕ್ಕ ಮಕ್ಕಳು ಸಹ ತಾಯಿ ಜೊತೆ ಸೀರಿಯಲ್ ನೋಡ್ತಾರೆ. ಅದೇ ಹೇಳ್ತೀನಲ್ಲ, ಚಿಕ್ಕ ಮಕ್ಳ ಮೇಲೆ ತುಂಬಾ ಎಫೆಕ್ಟ್ ಆಗಿದೆ. ಚಿಕ್ಕ ಮಕ್ಕಳನ್ನ ತಗೊಂಡ್ಬಂದು ಸೀರಿಯಲ್ ಅಲ್ಲಿ ಎಂತೆಂತ ಮಾತುಗಳನ್ನ ಆಡಿಸ್ತಾರೆ. ದೊಡ್ಡವರು ಮಾತಾಡುವಂತ ಮಾತುಗಳನ್ನ ಆಡಿಸ್ತಾರೆ ಸೀರಿಯಲ್ಗಳಲ್ಲಿ. ಚಿಕ್ಕ ಮಕ್ಕಳು 8 ವರ್ಷ 7 ವರ್ಷ ಮಕ್ಕಳು ಆಕ್ಟಿಂಗ್ ಮಾಡಿಸ್ತಾರೆ. ಅವುಗಳ ಬಾಯಲ್ಲಿ ಬರೋದು 70-80 ವರ್ಷದ ಮುದುಕರ ಮಾತನ್ನ ಬಾಯಲ್ಲಿ ಬರ್ತವೆ ಆಯ್ತಾ. ಅದನ್ನ ನೋಡ್ಕೊಂಡು ಸಮಾಜದಲ್ಲಿ ಅದನ್ನ ನೋಡುವಂತ ಮಕ್ಕಳು ಸಮೇತ ಅದೇ ರೀತಿ ಹಾಕ್ತಾರೆ. ಯಾರ ಮಾತು ಯಾರು ಕೇಳಂಗಿಲ್ಲ. ಈಗ ಅಪ್ಪನ ಮಾತು ಮಗ ಕೇಳಂಗಿಲ್ಲ, ಅಮ್ಮನ ಮಾತು ಮಗಳು ಕೇಳಂಗಿಲ್ಲ. ಆ ರೀತಿ ಆಗೋಗಿದೆ. ಯಾರು ಕಂಟ್ರೋಲ್ ಮಾಡಂಗಿಲ್ಲ. ಹಂಗಾಗೋಗ್ತಿದೆ ಪರಿಸ್ಥಿತಿ. ಹಿಂಗೆ ಆಗ್ಬಿಟ್ರೆ ತುಂಬಾ ದೇಶದ ಅಧೋಗತಿಗೆ ಹೋಗೋದು ಸಾಧ್ಯತೆ ತುಂಬಾ ಇದೆ. ಮಕ್ಕಳು ಶಾಲೆಗಿಂತ ಧಾರಾವಾಹಿ ನೋಡಿ ಕಲಿಯೋದೇ ಹೆಚ್ಚು ಅನಿಸ್ತದೆ ನಿಮ್ಗೆ? ಖಂಡಿತ. ಈಗ ನೋಡಿ, ಮೊಬೈಲ್ ಇರೋದು ಒಳ್ಳೇದಕ್ಕೆ. ಪ್ರತಿಯೊಂದು ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ
ಅಲ್ವಾ? ಒಳ್ಳೇದನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಮನಸ್ಸು ಕೇಳೋದಿಲ್ಲ. ಯಾವ ಮನುಷ್ಯನ ಮನಸ್ಸು ಒಳ್ಳೇದ್ ಕಡೆ ಹೋಗೋದಿಲ್ಲ, ಕೆಟ್ಟದ ಕಡೆನೇ ಜಾಸ್ತಿ. ಅರ್ಥ ಆಯ್ತಾ? ಕೆಟ್ಟದ ಕಡೆನೇ ಜಾಸ್ತಿ ಗಮನ ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ಮೊಬೈಲ್ನಲ್ಲೂ ಅಷ್ಟೇ ಬೇಕಾದಷ್ಟು ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದಷ್ಟಿದೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಸೀರಿಯಲ್ಗಳಲ್ಲೂ ಅಷ್ಟೇ ಬೇಕಾದಷ್ಟು ಕಲಿಯೋದು ಇದೆ. ಆದ್ರೆ ಕಲಿಯೋದು ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಕಲಿಯೋದು ಜಾಸ್ತಿ ಹೊರತು ಪಾಸಿಟಿವ್ ಪಾಯಿಂಟ್ಸ್ಗಳನ್ನ ಕಲಿಯೋದಿಲ್ಲ. ಅವರು ಡೈರೆಕ್ಷನ್ಸ್ ಮಾಡ್ಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಆದ್ರೆ ತಲೆಗೆ ಹೋಗೋದು ಯಾವಾಗ ನೆಗೆಟಿವ್ ಪಾಯಿಂಟ್ಸ್ ತಲೆಗೆ ಹೋಗೋದು. ಆ ನೆಗೆಟಿವ್ ಪಾಯಿಂಟ್ಸ್ಗಳು ಏನಾಗುತ್ತೆ, ಅವ್ರ ಲೈಫ್ ಹಾಳು ಮಾಡ್ಕೊಳ್ತಾರೆ, ಬೇರೆಯವ್ರ ಲೈಫ್ನು ಹಾಳು ಮಾಡ್ತಾರೆ. ಅರ್ಥ ಆಯ್ತಾ? 40-50 ವರ್ಷಕ್ಕೆ ಎಷ್ಟೋ ಡೈವರ್ಸ್ಗಳು ಆಗ್ತವೆ. ಸೀರಿಯಲ್ಗಳು ತೋರಿಸೋದು ಬರೀ ಡೈವರ್ಸ್ಗಳನ್ನೇ. ಅತ್ತೆ ಮಾವಂದಿರು ಅತ್ತೆ ಮಾವನಿಗೆ ಒಂದು ಕೋಆಪರೇಷನ್ ಇಲ್ಲ. ಹೋಗ್ಲಿ, ಈಗಿನ ಅತ್ತೆ ಮಾವರ ಅವರ ಆಕ್ಟಿಂಗ್ ಸಮೇತ ಅದೇ ರೀತಿ ಇರುತ್ತೆ. ಯಾವ ರೀತಿ ಸೊಸೆನ ಹಾಳು ಮಾಡಬೇಕು, ಯಾವ ರೀತಿ ಅಳಿನ ಹಾಳು ಮಾಡಬೇಕು, ಯಾವ ರೀತಿ ಫ್ಯಾಮಿಲಿ ಹೊಡಿಬೇಕು ಅನ್ನೋದೇ ಅವ್ರದ್ದು ಕ್ಯಾರೆಕ್ಟರ್ ಅದೇ ರೀತಿ ಬಂದ್ಬಿಟ್ಟಿದೆ ಇವಾಗ. ಆಯ್ತಾ? ಎರಡೂ ಕಡೆನೂ ಇವಾಗ ತೋರಿಸ್ತಾರೆ. ಇವಾಗ ಸಣ್ಣ ವಯಸ್ಸಿನಲ್ಲೂ ತೋರಿಸ್ತಾರೆ, ದೊಡ್ಡ ವಯಸ್ಸಿನವ್ರದ್ದು ತೋರಿಸ್ತಾರೆ. ಎಲ್ಲ ನೆಗೆಟಿವ್ ಪಾಯಿಂಟ್ಸ್ಗಳನ್ನೇ ತೋರಿಸೋದು. ಇದರಿಂದ ಏನಾಗುತ್ತೆ, ಜನಗಳಿಗೆ ಸಾಮಾನ್ಯವಾಗಿ ನೋಡೋರು ವ್ಯೂವರ್ಸ್ಗೆ ಏನಾಗುತ್ತೆ, ಅಂಥದ್ದಿದ್ರೇ ಚೆನ್ನಾಗಿ ಅನ್ಸುತ್ತೆ. ಈಗ ಡೈಲಾಗ್ಸ್ಗಳು ಕೇಳಕ್ ಇಷ್ಟ ಆಗಲ್ಲ ಅಲ್ವಾ? ಅದೇ ಫೈಟಿಂಗ್ಸ್ ಇದ್ರೆ ನೋಡಕ್ ಇಷ್ಟ ಆಗುತ್ತೆ ಅಲ್ವಾ? ಫೈಟಿಂಗ್ಸ್, ಮರ್ಡರ್ ಇಂಥದೆಲ್ಲ ತೋರಿಸಿದ್ರೆ ಜನಗಳಿಗೆ ಇಂಟ್ರೆಸ್ಟ್ ಆಗುತ್ತೆ. ಕಣ್ಣು ಬಿಟ್ಟು ನೋಡ್ತಾನೆ. ನಿದ್ದೆ ಬಂದ್ರು ನಿದ್ದೆಯಿಂದ ಎಚ್ಚರವಾಗಿ ನೋಡ್ತಾನೆ. ಮರ್ಡರ್ ಆಗ್ತಿದೆ ಅಂದ್ರೆ ನಿದ್ದೆಯಿಂದ ಹೆಚ್ಚು ನೋಡ್ತಾನೆ ಅಲ್ವಾ? ಅದೇ ಒಬ್ಬ ತಂದೆ ಯಾರು ಮಗ ಆಗ್ಲಿ ತಂದೆಗೆ ಒಂದು ಕಾಲ್ ತೊಳೆದು ಪೂಜೆ ಮಾಡ್ತಾನೆ ಅಂದ್ರೆ ಅದನ್ನ ನೋಡೋಷ್ಟು ನಿದ್ದೆ ಬಂದ್ಬಿಡುತ್ತೆ. ಅದೇ ತಂದೆನ ಮರ್ಡರ್ ಮಾಡ್ತಾನೆ ಮಗ ಅಂದ್ರೆ ಎದ್ದು ನೋಡ್ತಾನೆ, ಕಣ್ಣು ಬಿಟ್ಟು ನಿದ್ದೆ ಬಂದ್ರು ಎದ್ದು ನೋಡ್ತಾನೆ. ಅಂತ ಸೀರಿಯಲ್ಗಳು ಬರ್ತಾ ಇದಾವೆ, ಅಂತ ಪಿಕ್ಚರ್ಗಳು ಬರ್ತಾ ಇದಾವೆ. ಹಾಗಾಗಿ ನಾವು ತುಂಬಾ ಬೇಜಾರಾಗುತ್ತೆ ಈ ವಿಷಯ ಹೇಳಕ್ಕೆ. ನಿಮಗೆ ಚೆನ್ನಾಗಿ ಕಾಣಿಸ್ಬೋದು ನಾವು ಇಂಥವೆಲ್ಲ ತೆಗೆದಾದ್ರೆ ಸಮಾಜದ ಮೇಲೆ ತುಂಬಾ ಈಗ ತಂದೆ ತಾಯಿ ಮಕ್ಕಳಿಗೆ ಯಾವ ರೀತಿ ಒಂದು ಶಿಕ್ಷಣ ಮನೆಯಲ್ಲಿ ಒದಗಿಸ್ಬೇಕು ಅಂತ ನಿಮ್ ಪ್ರಕಾರ ಏನ್ ಹೇಳಿ? ಇವಾಗ ತಂದೆ ತಾಯಿಗಳು ಧಾರಾವಾಹಿ ನೋಡಬಾರ್ದು, ಒಳ್ಳೆ ಶಿಕ್ಷಣ ಯಾವ ರೀತಿ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಇಂಥದ್ದು ಯಾವುದು ಇರ್ಲಿಲ್ಲ. ಆಯ್ತಾ? ನಮಗೆ ಇವತ್ತಿಗೂ ಸಮೇತ ನಾವು ಆವಾಗ ಓದಿದ್ದು ಇವತ್ತಿಗೂ ಸಮೇತ ನೆನಪಿದೆ. ಯಾಕೆ? ನಮಗೆ ಅಂತ ಶಿಕ್ಷಣ ಇರ್ತಾ ಇತ್ತು. ಇವಾಗಿನ ಶಿಕ್ಷಣನೇ ವರ್ಸ್ಟ್ ಶಿಕ್ಷಣ. ಎಲ್ಲರಲ್ಲೂ ದುಡ್ಡು ಮಾಡೋದು ಯಾವ ರೀತಿ ಅಂತೇಳಿ ನೋಡ್ತಾರೆ. ಮಕ್ಕಳಿಗೆ ಹೊಡೆದು ಬುದ್ಧಿ ಕಲಿಸ್ಬೇಕಂತ ಮುಂಚೆನವ್ರು ಹೇಳ್ತಾ ಇದ್ರು. ಇವಾಗಿನವ್ರಲ್ಲ, ಹೊಡೆದ್ರೆ ಯಾಕೆ ಹೊಡೆದೆ ಅಂತ ಕೇಳ್ತಾರೆ. ಇದರಿಂದ ಏನಾಗುತ್ತೆ, ಮಾಸ್ಟರ್ಗಳು ಆಗ್ಲಿ ಟೀಚರ್ಗಳು ಆಗ್ಲಿ ಮಕ್ಕಳನ್ನ ಮುಟ್ಟಕ್ ಹೋಗೋದಿಲ್ಲ. ಮುಟ್ಟಿದ್ರೆ ಅಪ್ಪ ಮುಂದಿರು ಬರ್ತಾರೆ, ನಾಳೆ ನನ್ನ ಕೆಲಸ ಎಲ್ಲೋಗುತ್ತೋ ಅಂತ ಅನ್ನೋ ಭಯದಿಂದ ಯಾವ ಶಿಕ್ಷಕನೂ ಸಮೇತ ಮಕ್ಕಳನ್ನ ಮುಟ್ಟಕ್ ಹೋಗೋದಿಲ್ಲ. ಮುಟ್ಟಿ ಶಿಕ್ಷಣ ಕೊಡ್ಬೇಕೆ. ಡಾಕ್ಟ್ರು ಮುಟ್ಟಿದ್ರೇನೆ ರೋಗಿಗೆ ಕಾಯಿಲೆ ಗುಣ ಆಗೋದು. ರೋಗಿನ ಮುಟ್ಟದೇನೆ ಅವನು ಮುಟ್ಟಿದ್ರೆ ಸ್ಪರ್ಶ ಸಾಕು. ಆ ಸ್ಪರ್ಶದಿಂದನೇ ಎಂತ ಕಾಯಿಲೆ ಗುಣ ಆಗ್ತಿತ್ತು ಮುಂಚೆ ಎಲ್ಲ. ಇವಾಗ ಡಾಕ್ಟರ್ಗಳು ಸಮೇತ ಪೇಷಂಟ್ಗಳನ್ನ ಮುಟ್ಟೋದಿಲ್ಲ, ದೂರದಲ್ಲೇ ನಿಂತು ಔಷಧಿ ಕೊಡ್ತಾರೆ. ಟೀಚರ್ಸ್ಗಳು ಅಷ್ಟೇನೆ ಮಕ್ಕಳನ್ನ ಹೊಡೆಯೋದು, ಅವ್ರಿಗೆ ಏನೋ ಶಿಕ್ಷಣ ಕೊಡೋದು ಆ ಪದ್ಧತಿನೇ ಇಲ್ಲ. ಎಲ್ಲ ಮುಟ್ಟಿದ ತಕ್ಷಣ ಪೇರೆಂಟ್ಸ್ ಬರ್ತಾರೆ, ಯಾಕೆ ನನ್ನ ಮಗನಿಗೆ ಮುಟ್ಟಿದಿ, ನನ್ನ ಮಗನಿಗೆ ಹೊಡೆದಿ ಅಂತೇಳಿ. ಆಯ್ತಾ? ಇದರಿಂದ ಕಂಪ್ಲೇಂಟ್ ಆಗುತ್ತೆ. ಬೇಡಪ್ಪ, ಅವ್ನು ಓದ್ಲಿ ಬಿಡ್ಲಿ ಅಂತೇಳಿ. ಆ ಶಿಕ್ಷಕ ಏನ್ ಮಾಡ್ತಾನೆ, ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾನೆ. ತಿಂಗಳ ತಕ್ಷಣ ಸಂಬಳ ತಗೊಳ್ತಾನೆ. ಕೆಲಸ ಕಳ್ಕೊಳಕ್ ಇಷ್ಟ ಇರೋದಿಲ್ಲ. ಅದೇ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು, ಪೇರೆಂಟ್ಸ್ಗಳು ಹೇಳೋರು, ನಮ್ಮ ಮಗನಿಗೆ ಹೊಡೀರಿ ಸರ್, ಅವನಿಗೆ ಬುದ್ಧಿ ಕಲಿಸಿ ಸರ್ ಅಂತ ಹೇಳ್ತಿದ್ರು. ಹೊಡಿಯೋಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಈಗ ಹೊಡಿಬಾರ್ದಂತ ಪಾಲಿಸಿ ಬಂದಿದೆ ನೋಡಿ, ಇದು ತುಂಬಾ ಕೆಟ್ಟದು. ಹೀಗಾಗಿ ಮಕ್ಕಳಿಗೆ ಇವತ್ತಿಗೂ ನಾನು ಹೇಳ್ತೀನಿ ಕೇಳಿ, SSLC ಓದೋ ಮಕ್ಕಳಿಗೆ ಸಮೇತ ಒಂದು ಮಗ್ಗೆ 5 ಮಗ್ಗೆ 10 ಮಗ್ಗೆ ಕೇಳಿದ್ರೆ ಹೇಳೋದಿಲ್ಲ ಅವರು. ಸರ್, ಎಲ್ಲದಕ್ಕೂ ಕಾರಣ ಧಾರಾವಾಹಿ, ಸೀರಿಯಲ್, ಟಿವಿನೇ ಅಂತೀರಾ? ಈ ಒಂದು ವ್ಯವಸ್ಥೆನೇ ಕಾರಣ ಅಂತೀರಾ? ಖಂಡಿತ ಈ ವ್ಯವಸ್ಥೆನೇ ಕಾರಣ. ಯಾಕಂದ್ರೆ ಶ್ರವಣ ಶಕ್ತಿಗಿಂತನೂ ದೃಶ್ಯ ಶಕ್ತಿ ಬಹಳ ಎಫೆಕ್ಟ್. ಶ್ರವಣ ಶಕ್ತಿ ಕೇಳಕ್ಕೆ ಯಾರಿಗೂ ಇಷ್ಟ ಇರುವುದಿಲ್ಲ. ರೇಡಿಯೋ ಕಾಲ ಹೋಯ್ತು, ಇವಾಗ ಟಿವಿ ಕಾಲದ ಜನರು ಹಾಳಾಗ್ತಾರೆ. ಅದೇ ನಾನು ದೃಶ್ಯ ಮಾಧ್ಯಮ ಬಂದ್ಮೇಲೆ ಏನಾಯ್ತು, ತುಂಬಾ ಹಾಳಾಗಿದೆ. ಶ್ರವಣ ಕಾಲ ಇದ್ದಾಗ ಅಂದ್ರೆ ಕೇಳುವಂಥದ್ದು ಬರೀ ರೇಡಿಯೋ ಇತ್ತು. ಆವಾಗ ಅಂತ ಒಂದು ಸಂಸ್ಕೃತಿ ಇತ್ತು. ಯಾರು ಕೇಳ್ತಾ ಇರ್ಲಿಲ್ಲ, ಬೇಕಾದವ್ರು ಕೇಳ್ತಾ ಇದ್ರು ಅಷ್ಟೇನೆ. ತಂದೆ ತಾಯಿ, ಅಪ್ಪ ಅಮ್ಮ, ಸಂಸಾರ, ಕುಟುಂಬದಲ್ಲಿ ಏನ್ ಹೇಳ್ತಾರೋ ಅದನ್ನ ಕೇಳ್ತಾ ಇದ್ರು. ಇವಾಗ ಹಂಗಲ್ಲ. ದೃಶ್ಯ ಮಾಧ್ಯಮ ಬಂದ ಮೇಲೆ ಎಲ್ಲನೂ ಹಾಳಾಗ್ತಿದೆ. ಟಿವಿಗಳು ಬಂದ ಮೇಲೆ, ಮೊಬೈಲ್ಗಳು ಬಂದ ಮೇಲೆ 50% 60% ಜನ ಹಾಳಾಗ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ನೆಗೆಟಿವ್ ಸಮಾಜ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ತಾಲೂಕಿಗೆ ಒಂದು ಪೊಲೀಸ್ ಸ್ಟೇಷನ್ ಇದ್ರೆ ಇವಾಗ ತಾಲೂಕಿಗೆ 4 ಪೊಲೀಸ್ ಸ್ಟೇಷನ್ ಬೇಕಾಗ್ತಿದೆ. ಅಂತ ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು ಸರ್. ಅಲ್ವಾ? ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.